ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಸೊ ಹಿಂದಿನ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಹಾಗೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಅದ್ಭುತವಾಗಿರತಕ್ಕಂಥ ಈ ಒಂದು ಕಥಾ ಹಂದರವನ್ನು ನಿಮ್ಮ ಮುಂದೆ ನಾನು ಇವತ್ತು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಅಮಾವಾಸ್ಯೆ ದಿನ ಗ್ರಹಣ ಇರೋದು ಎಲ್ರಿಗೂ ಗೊತ್ತಿತ್ತು. ಮೊನ್ನೆ ರೀಸೆಂಟಾಗಿ ದಸರಾ ಹಿಂದಿನ ದಿನ ನಡೆದಿರ್ತಕ್ಕಂಥ ಘಟನೆ ಇದು. ಸೊ ನಮ್ಮ ದೇವಸ್ಥಾನ ನಮ್ಮ ಬಿಲ್ಡಿಂಗ್ ಮೇಲೆ ಇದೆ, ಪ್ರಾರ್ಥನಾ ಹಾಲ್ ಅಂತ ಅದನ್ನು ಕಟ್ಟಿಸಿದ್ವಿ. ಒಂದು ಚಿಕ್ಕ ಒಂದು ಗಲಾಟೆ ನಮಗೂ ನಮ್ಮ ದೇವಸ್ಥಾನದ ವಿಚಾರಕ್ಕೆ ನಮ್ಮ ಬಿಲ್ಡಿಂಗ್ ಕೆಳಗಡೆಯಲ್ಲಿ ಇರ್ತಕ್ಕಂತಹ ಒಬ್ಬರು ಟೆನೆಂಟ್ಗೂ ನಮಗೂ ದೊಡ್ಡ ಗಲಾಟೆ ಆಗುತ್ತೆ. ಆ ಗಲಾಟೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಸ್ಟೇಷನ್ವರೆಗೂ ಕೂಡ ನಮ್ಗೆ ಆ ಗಲಾಟೆ ತೊಗೊಂಡು ಹೋಗ್ಬೇಕಾಗುತ್ತೆ. ಸೊ ತುಂಬ ಅವತ್ತು ರಾತ್ರಿ ಎಷ್ಟು ನನಗೆ ನೋವಾಗೋಗ್ಬಿಡುತ್ತೆ ಅಂತಂದರೆ, ಲಾಸ್ಟಲ್ಲಿ ಒಂದು ಬಿಗ್ಗೆಸ್ಟ್ ಕ್ವಶನ್ ಬರುತ್ತೆ ನನಗೆ. ಇಷ್ಟು ನಾನು ಸೇವೆ ಮಾಡ್ತೀನಿ, ಇಷ್ಟು ಸ್ವಾಮಿ ಸಮರ್ಥರ ಬಗ್ಗೆ ನಾನು ಎಲ್ಲರನ್ನ ಮೋಟಿವೇಟ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಇದು ಯಾಕೆ? ಇದನ್ನ ಮಹಾರಾಜರು ತಪ್ಪಿಸ್ಬೋದಾಗಿತ್ತಲ್ಲ. ಸೊ ಈ ಕ್ವಶನ್ ನನಗೆ ಕಾಡ್ತಾನೆ ಇರುತ್ತೆ. ಅವತ್ತು ತುಂಬ ನೋವಲ್ಲಿ ನಾನು ಮಲಗಿಬಿಡ್ತೀನಿ. ಮಾರನೇ ದಿವಸ ಘಟಸ್ಥಾಪನದ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಏನಾಗೋಗ್ಬಿಡುತ್ತೆ, ದೇವಸ್ಥಾನವನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿ ನಾನು, ನನ್ನ ಮಗ, ನಮ್ಮ ಕೆಲಸದೊಬ್ಬರು ನಾವು ಪ್ರಾರ್ಥನಾ ಹಾಲಿಗೆ ಎಂಟ್ರಿ ಹೋಗ್ತೀವಿ. ಒಳಗಡೆ ಹೋದ ತಕ್ಷಣ ಫಸ್ಟು ಇಟ್ ಇಸ್ ದಿ ಬಿಗ್ಗೆಸ್ಟ್ ಡೇಂಜರಸ್ ಘಟನೆ ನಡೆದಿರೋದು ಏನು ಅಂತಂದರೆ, ಸುಮಾರು 50 kg ತೂಕ ಇರತಕ್ಕಂಥ ಒಂದು ಮಾರ್ಬಲ್ ಕಲ್ಲು, ಆ್ಯಂಟಿಕ್ ಪೀಸ್ ಥರ ಇದೆ ಅದು ಕಲ್ಲು. ಅದನ್ನು ನಾವೇನು ಮಾಡಿದ್ವಿ, ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ವಿಗ್ರಹವನ್ನು ಅದ್ರ ಮೇಲೆ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ನಾವು ಇಟ್ಟಿರ್ತೀವಿ. ನಾನು ಅದನ್ನು ಕ್ಲೀನ್ ಮಾಡಬೇಕು ಅನ್ನೋ ಸಮಯದಲ್ಲಿ ನಾನು ನನ್ನ ಮಗನಿಗೆ ಹೇಳ್ತೀನಿ, ಏನಂತ, ಇಲ್ಲಪ್ಪ ನೀನು ಮೇಲೆ ಹತ್ಕೊಂಡ್ಬಿಡು, ಕ್ಲೀನ್ ಮಾಡೋಣ ಅಂತ ನಾನು ಹೇಳ್ತೀನಿ. ಬಟ್ ಅಲ್ಲೇ ಮಹಾರಾಜರು ನನಗೆ ನನ್ನ ಮಗನ ಬಾಯಿಂದ ಎಚ್ಚರಿಸ್ತಾರೆ, ಪಾಪ ಇದು ಬೇಡ. ಅವನು ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ನಾನು ಅವನಿಗೆ ಏನು ಮಾಡ್ತೀನಿ, ಒತ್ತಾಯಪೂರ್ವಕವಾಗಿ ಆ ಒಂದು ಕಲ್ಲು ಮೇಲೆ ಅವನ್ನ ಹತ್ತಿಸ್ತೀನಿ. ಕಲ್ಲು ಮೇಲೆ ಅವನು ಹತ್ತಿದ ತಕ್ಷಣ ಟೋಟಲಿ ಆ ಕಲ್ಲು ಸ್ಲಿಪ್ ಆಗಿ ಕೆಳಗಡೆ ಬಿದ್ದುಬಿಡುತ್ತೆ. ನನಗೆ ಆ ಘಟನೆ ಹೆಂಗೆ ನಡೀತು, ಯಾಕೆ ಈ ಥರ ಆಯಿತು ಅನ್ನೋದೇ ಅಲ್ಲಿ ಅರ್ಥ ಆಗಲಿಲ್ಲ. ಹಿಂದಿನ ದಿವಸ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ಬಂದಿರತಕ್ಕಂಥ ಒಂದು ನೋವಿದೆ. ಆ ಕಲ್ಲು ನಾನು ಕೆಳಗಡೆ ನೋಡಿದಾಗ ಆ ಕಲ್ಲು ಒಂಚೂರು ಡ್ಯಾಮೇಜ್ ಆಗಿಲ್ಲ. ಆ ಕಲ್ಲಿಗೂ ನನ್ನ ಕಾಲಿಗೂ ಜಸ್ಟ್ 2 ಇಂಚ್ ವ್ಯತ್ಯಾಸ ಇದೆ, ಜಸ್ಟ್ 2 ಇಂಚಸ್ ಗ್ಯಾಪ್. ಸೊ ಅಲ್ಲಿ ನನ್ನ ಮಗ ಕೂಡ ಅದ್ರ ಜೊತೆ ಆ ಕಲ್ಲಿನ ಜೊತೆ ಅವನು ಕೂಡ ಕೆಳಗಡೆ ಬಂದು ಬೀಳಬೇಕಾಗಿತ್ತು. ಬಟ್ ಅವ್ನು ಏನು ಮಾಡೋದು ಅಂದ್ರೆ, ಲೆಕ್ಕಲಿ ಹಿಂದೆ ಒಂದು ವುಡನ್ ಪೀಸ್ ಇತ್ತು, ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ. ಅದನ್ನ ಗಟ್ಟಿಯಾಗಿ ಅವನು ಹಿಡ್ಕೊಂಡಿರ್ಲಿಲ್ಲ ಅಂತಂದ್ರೆ ಆ ಕಲ್ಲಿನ ಸಮೇತ ಅವನು ಕೆಳಗಡೆ ಬಿದ್ದಿರೋ. ಇದು ನೋಡಿ, ಇದು ಇಸ್ ಅ ನಾಟ್ ಕೋ ಇನ್ಸಿಡೆಂಟ್. ಇದು ಪಕ್ಕಾ 24 ಕ್ಯಾರೆಟ್ ಇದು ಇನ್ಸಿಡೆಂಟ್. ನಮ್ಮ ಜೀವನದಲ್ಲಿ ಏನೋ ನಡಿಬೇಕಾಗಿತ್ತು, ಏನೋ ಒಂದು ದುರ್ಘಟನೆ ನಡೀಲೇಬೇಕಾಗಿತ್ತು. ಇದು ಒಂದು ಕಡೆ. ನೆಕ್ಸ್ಟ್ ಏನಾಗೋಯ್ತು, ಅಲ್ಲೇ ಅದೇ ಸ್ಪಾಟಲ್ಲಿ ಅದೇ ಸಮಯದಲ್ಲಿ ಜಸ್ಟ್ 10 ಮಿನಿಟ್ಸ್ ಗ್ಯಾಪು, ಒಂದು ತಟ್ಟೆ ಮೇಲೆ ನಾನು ನನ್ನ ಮೊಬೈಲ್ ಇಟ್ಟಿರ್ತೀನಿ. ತಟ್ಟೆ ಸ್ಲಿಪ್ ಆಗಿ ಅದ್ರ ತಟ್ಟೆ ಹೋಗಿ ಒಂದು ವಾಟರ್ ಟ್ಯಾಂಕ್ ತುಂಬಿಟ್ಟಿರ್ತೀನಿ, ಅದರಲ್ಲಿ ಹೋಗಿ ಆ ಮೊಬೈಲ್ ಬೀಳುತ್ತೆ. ಅದನ್ನು ಕೂಡ ನನ್ನ ಮಗ ಅದನ್ನ ಪಾಪ ಫೋನ್ ಬಿತ್ತು ಅನ್ನೋದಕ್ಕೆ ಇಮ್ಮಿಡಿಯೇಟ್ ಒಂದು ವಿದಿನ್ ಸೆಕೆಂಡಲ್ಲಿ ಆ ಫೋನು ಎತ್ತಿ ನಾನು ಬಿಸಿಲಿಗೆ ನಾನು ಒಣಾಕ್ತೀನಿ. ಸೊ ಇದನ್ನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವು ಎಲ್ಲವೂ ನಮ್ಮ ಜೀವನದಲ್ಲಿ ನಡಿಲೇಬೇಕಾಗಿರ್ತಕ್ಕಂಥ ಘಟನೆಗಳಿವೆಲ್ಲ. ಇವುಗಳನ್ನ ತಪ್ಸಕ್ಕೆ ಆಗೋದೇ ಇಲ್ಲ ಅಂದಾಗ ಅಲ್ಲಿ ಯಾವುದೋ ಒಂದು ದೊಡ್ಡ ಆಗುವಂತ ಸನ್ನಿವೇಶ, ಯಾವುದೇ ಒಂದು ದೊಡ್ಡ ಕೆಡಕು ನಾವು ಸ್ವಾಮಿ ಸೇವೆಯಲ್ಲಿದ್ದಾಗ ಅದು ಚಿಕ್ಕದಾಗಿ ಪಾಸ್ ಆಗುತ್ತೆ.
ನಮಗೆ ಒಳ್ಳೇದು ಲೇಟ್ ಆದರೂ ಆಗ್ಬೋದು. ಬಟ್ ಇಲ್ಲಿ ಕೆಟ್ಟದ್ದಂತೂ ನಮ್ಗೆ ಅದು ಅಸಾಧ್ಯನೇ ಇಲ್ಲ. ಅದು ಮಹಾರಾಜರ ಸೇವೆಯಲ್ಲಿ ನಾವು ಬಂದಿದ್ದೀವಿ ಅಂತಂದರೆ ನಮಗೆ ಕೆಟ್ಟದ್ದಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಆದರೂ ಕೂಡ ಅಷ್ಟು ಮೀರಿಯೂ ಕೂಡ ಈ ಥರ ದುರ್ಘಟನೆಗಳು, ಈ ಥರ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ಎದುರಿಸ್ತೀವಿ ಅಂತಂದಾಗ ಅಲ್ಲೇನೋ ಇರುತ್ತೆ. ಅದು ಆ ಒಂದು ಸಮಯದಲ್ಲಿ ಏನೋ ಒಂದು ಕೆಟ್ಟದ್ದಾಗಬೇಕಾಗಿರುತ್ತೆ. ಈಗ ಒಂದು ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ನನಗೆ ಸ್ಟೇಷನಿಗೆ ನಾನು ನನ್ನ ಹೆಂಡತಿ ಹೋದ್ವಿ. ಬಟ್ ನನಗೆ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಇದು ಯಾಕೆ ನಡೀತು, ನಾನು ಸ್ಟೇಷನಿಗೆ ಯಾಕೆ ಬಂದೆ. ನೈಟ್ವರೆಗೂ ಅದಕ್ಕೆ ಆನ್ಸರೇ ಸಿಗಲಿಲ್ಲ ನನಗೆ. ಇಲ್ಲಿ ತಿಳ್ಕೊಳ್ಳೋದು ಒಂದೇ, ವಿಧಿ ಲಿಖಿತ. ನಾವು ಹೇಗಾದರೂ ಮಾಡಿ ಸ್ಟೇಷನ್ ಒಳಗಡೆ ಹೋಗ್ಬೇಕಾಗಿತ್ತು. ಅದು ನಮ್ಮ ಆ ಸಮಯದ ವಿಧಿ ಲಿಖಿತ. ಸೊ ಈ ಒಂದು ಕಾರಣದಿಂದ ನಾವು ಹೋಗ್ಬಿಟ್ಟು ಹೊರಗಡೆ ಬಂದ್ವಲ್ಲ ಅನ್ನೋ ಒಂದು ಮನಸ್ಸಿಗೆ ನಿರ್ಧಾರ ಮಾಡಿಕೊಂಡೆ. ಸೊ ಇಷ್ಟು ನಾನು ನಿಮ್ಗೆ ಹೇಳ್ಬೋದು ವೀಕ್ಷಕರೇ. ಸೇವೆ ನೀವು ಏನೇ ಮಾಡಿ, ಎಂಥದೇ ಮಾಡಿ, ಬಟ್ ನಮ್ಮ ಹಣೆ ಬರಹದಲ್ಲಿ ಇರೋದನ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಅದನ್ನು ಅನುಭವಿಸ್ಲೇಬೇಕು ನಾವು. ಸೊ ಇದು ನನ್ನ ಜೀವನದಲ್ಲಿ ದಸರಾ ಹಬ್ಬದ ದಿನ ನಡೆದಿರ್ತಕ್ಕಂಥ ಒಂದು ಅದ್ಭುತ ಘಟನೆ. ಸೊ ಆ ಸ್ವಾಮಿ ಸಮರ್ಥರು, ದತ್ತ ಮಹಾರಾಜರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.